press the bell icon on the YouTube app and never miss another update. Hello students, so in part 3 of the chapter some natural phenomena, let's talk about some natural phenomena. Part 3. Transfer of charge. Transfer of charge. As the name itself indicates, the charge can be transferred from one object to other. We can transfer charge from one to other. Let's see how it works. So for this we need to do an activity, or say we need to do an experiment. Let's take a bottle, say a glass bottle, or say a jam bottle, or say a pickle bottle. ಅರ್ಥ ಆಯ್ತಾ? ಒಂದು ಬಾಟಲ್ ದೊಡ್ಡ ಸೈಜ್ ಇರಬೇಕು, ಉಪ್ಪಿನಕಾಯಿ ಹಾಕ್ತಾರೆ ಗೊತ್ತಾ, ಸೊ ಅಷ್ಟು ಸೈಜಲ್ಲಿ ಇರತಕ್ಕಂಥ ಒಂದು ಗ್ಲಾಸ್ ಅಥವಾ ಒಂದು ಪ್ಲಾಸ್ಟಿಕ್ ಬಾಟ್ಲು, ಒಳಗಿರೋದು ಕಾಣಬೇಕು ನಮಗೆ, ಒಳಗೇನಾದ್ರೂ ಆಬ್ಜೆಕ್ಟ್ ಇದ್ರೆ ಅದು ಕಾಣಬೇಕು, ಟ್ರಾನ್ಸ್ಪರೆಂಟ್ ಇರಬೇಕು ಆ ಬಾಟಲ್ ಅಂತ ಒಂದು ಬಾಟಲ್ ತಗೋಬೇಕು. ದಿಸ್ ಈಸ್ ದಿ ಲಿಡ್ ಆರ್ ದಿ ಅಪ್ಪರ್ ಎಂಡ್ ಆಫ್ ದಿ ಬಾಟಲ್. ಸೊ ಇಟ್ ಈಸ್ ಎಂಪ್ಟಿ, ದೇರ್ ಇಸ್ ನಥಿಂಗ್ ಇನ್ ಇಟ್. ಸೊ ಲೆಟ್ಸ್ ಟೇಕ್ ಎ ಕಾರ್ಡ್ಬೋರ್ಡ್. Let's take a cardboard and place that cardboard over the mouth of the what? That jar or that bottle. Let's take a metallic plate ಕ್ಲಿಪ್ ಅಂದ್ರೆ ಕೊಂಡಿ. ಎಂತ ಕೊಂಡಿ? ಮೆಟಾಲಿಕ್ ಇಂದ ಮಾಡಿರ್ತಕ್ಕಂಥ ಒಂದು ಕೊಂಡಿ ಬೇಕು ನಮಗೆ. ವಿ ನೀಡ್ ಟು ಹ್ಯಾವ್ ಎ ಕ್ಲಿಪ್, ಸೇ ಕಾಪರ್ ಮತ್ತೊಂದು ಮಗದೊಂದು, ಬಟ್ ಅದು ಕಂಡಕ್ಟಿಂಗ್ ಇರಬೇಕು. ದಟ್ ಶುಡ್ ಬಿ ಎ ಕಂಡಕ್ಟಿಂಗ್ ಮಟೀರಿಯಲ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಈಗ ಅದನ್ನ ತಗೋತೀನಿ ನಾನೀಗ. ಐ ಟೇಕ್ ಎ ಮೆಟಾಲಿಕ್ ಪ್ಲೇಟ್. ಆ ಪ್ಲೇಟ್ ಅನ್ನ ಒಂಚೂರು ಕ್ಲಿಪ್ ತರ ಬೆಂಡ್ ಮಾಡ್ತೀನಿ. ಇದರಲ್ಲಿ ಒಂದು ಹೋಲ್ ಅನ್ನ ಇನ್ಸರ್ಟ್ ಮಾಡ್ತೀನಿ. ಐ ಜಸ್ಟ್ put a hole to the cardboard. ಕಾರ್ಡ್ಬೋರ್ಡಿಗೆ ಒಂದು ಹೋಲ್ ಅನ್ನು ಹಾಕ್ತೀನಿ. ಥ್ರೂ ದಟ್ ಐ ಇನ್ಸರ್ಟ್ ದಿ ಮೆಟಾಲಿಕ್ ಕ್ಲಿಪ್. ಸೊ ಒಂದು ಮೆಟಾಲಿಕ್ ಕ್ಲಿಪ್ ಅನ್ನ ಅದ್ರ ಮುಖಾಂತರ ಪಾಸ್ ಮಾಡ್ತೀನಿ. ಕ್ಲಿಪ್ ಕೊಂಡಿ, ಕೊಕ್ಕೆ. So this is the metallic plate clip. This is cardboard. Rattu. Cardboard. Now I take two aluminium strips. Aluminium foil. Foil ಅಂದ್ರೆ ಪ್ಲೇಟ್ ತರ ಅಳ್ಳಗಿರುತ್ತೆ ಪ್ಲೇಟ್. Aluminium foil. Tin plate. Aluminium tin plate strips. Strips ಅಂದ್ರೆ ಒಂದೆರಡು ಚೂರ್ ಅಂತ ಸ್ಟ್ರಿಪ್ಸ್ಗಳು, ಸಣ್ಣ ಸಣ್ಣ ಸ್ಟ್ರಿಪ್ಸ್. ಪೇಪರ್ ಸ್ಟ್ರಿಪ್ಸ್ ಅಂದ್ರೆ ಗೊತ್ತಾ, ಸಣ್ಣ ಸಣ್ಣ ಪೀಸ್ ಪೇಪರ್ ಅನ್ನ ಮಾಡಿದ್ರೆ, ಚಿಕ್ಕ ಚಿಕ್ಕ ಪೇಪರ್ ಪೀಸ್ ಮಾಡಿದ್ರೆ ಅದನ್ನ ಸ್ಟ್ರಿಪ್ಸ್ ಆಫ್ ಪೇಪರ್ ಅಂತೀವಿ. ಆ ತರ ಅಲ್ಯೂಮಿನಿಯಂ ಫಾಯಿಲ್ ಸ್ಟ್ರಿಪ್ಸ್ ಅನ್ನ, ಅಲ್ಯೂಮಿನಿಯಂ ಪ್ಲೇಟ್ ಇರುತ್ತೆ ತೆಳ್ಳಗೆ, ಅದ್ರ ಒಂಚೂರು ಮುರುಕಬೇಕು, ಈ ತರ ಸ್ಟ್ರಿಪ್ಸ್ ಮಾಡ್ಬೇಕು ಅದರಲ್ಲಿ. ಸೊ ಒಂದೆರಡು ಸ್ಮಾಲ್ ಪೀಸ್ ಆಫ್ ಅಲ್ಯೂಮಿನಿಯಂ ತಗೊಂಡು ಐ ನೀಡ್ ಟು ಹ್ಯಾಂಗ್ ದೆಮ್ ಹಿಯರ್. I need to hang them here. ಈ ಥರ ಸ್ವಲ್ಪ ಹತ್ರ ಬರೀತೀನಿ.
ಆಗಿರಬಾರ್ದು. ಈ ಥರ ಹ್ಯಾಂಗ್ ಮಾಡಬೇಕು. ದಿಸ್ ಈಸ್ ಫಾರ್ ಸಪೋರ್ಟ್. ದಿಸ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಕಾರ್ಡ್ಬೋರ್ಡ್, glass bottle or jar bottle. So these are the aluminium foil strips. Now what I will do, so it's ಮೇಲೆ ಬರೀತೀನಿ transfer of charge ಅಂತ. Transfer of charge. Now what I will do, I take a refill ತಗೋತೀನಿ. I take a refill. I take polythene, ಒಂದು ಪಾಲಿಥೀನ್ ಕವರ್ ಅಥವಾ ಬ್ಯಾಗ್ ತಗೋತೀನಿ. I rub the refill with the polythene cover. ನಾವು ಲಾಸ್ಟ್ ಕ್ಲಾಸಲ್ಲಿ ಮಾಡಿದಂಗೆ ಲೆಟ್ಸ್ ರಬ್ refill with the polythene cover. ಈ ಥರ ರಬ್ ಮಾಡಬೇಕು, ಏನು refill ಅಂತ. So once you rub like that, refill gets charged as well as polythene gets charged. So both of them acquire charges. Both of them acquire charges. So ಈಗ refill ತಗೊಳ್ರಿ, ಇಲ್ಲಿ ತಗೊಂಬನ್ನಿ. So charged refill. Just bring the charged refill. ಅಂದ್ರೆ ಯಾವ ಕಡೆ ರಬ್ ಮಾಡಿರ್ತೀರಲ್ವಾ, ಇದು ಬ್ಯಾಕ್ ಪೋರ್ಷನ್ ಅನ್ಕೊಳ್ಳಿ, ಬ್ಯಾಕ್ ಆಫ್ ದಿ ರಿಫಿಲ್, ಇದು ಚೂಪ್ ಅಂದು. ಸೊ ಇಲ್ಲಿ ನೀವು ರಬ್ ಮಾಡಿದ್ದೀರಿ ಅನ್ಕೊಳ್ಳಿ. ಯು ರಬ್ಡ್ ದಿ ಬ್ಯಾಕ್ ಪೋರ್ಷನ್ ಆಫ್ ದಿ ರಿಫಿಲ್. ಸೊ ಇಲ್ಲಿ ಇಟ್ಕೋಬೇಕು ನೀವು ಕೈಯನ್ನ, ಇಲ್ಲಿ ರಬ್ ಮಾಡಬೇಕು. ಇಲ್ಲಿ ರಬ್ ಮಾಡಿ ತಗೊಂಡು ಇಲ್ಲಿ ಇರಬೇಕು. ಇಲ್ಲಿ ದಿಸ್ ಇಸ್ ದಿ ಚಾರ್ಜ್ಡ್ ರಿಫಿಲ್. ಏನಾಗಿದೆ? ಚಾರ್ಜ್ ಆಗಿರ್ತಕ್ಕಂಥ ರಿಫಿಲ್ ಇದು. When you touch the charged refill to what is that? Metallic plate clip. Say copper metal plate clip. ಒಂದು ಕ್ಲಿಪ್ ಪಾಪ ಸಪೋರ್ಟ್ ಬೇಕಲ್ಲ ಗಿಡ್ಲಿಕ್ಕೆ. When you touch that metallic plate clip with the charged refill, say it has charge in it. ಅದೇನಿದೆ? ಚಾರ್ಜ್ ಇದೆ. So it has charge. ಯಾಕೆ ಚಾರ್ಜ್ ಇದೆ? ರಬ್ ಮಾಡಿದೀವಿ, ಅದಕ್ಕೆ ಚಾರ್ಜ್ ಬಂದಿದೆ. So it has charge in it. When you touch that metallic plate clip with the charged refill, do you find any observation or do you find any change here inside that bottle where the aluminium foil strips are kept? Do you find any observation in the position of these two strips? ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಈಗ ನೋಡಿ, ಈ ತರ ಟಚ್ ಮಾಡಿದ ತಕ್ಷಣ the aluminium foil strips, these two aluminium foil strips, they get apart. ದೂರ ಆಗ್ತವೆ, ಸ್ವಲ್ಪ ದೂರ ಆಗ್ತವೆ. ಎಷ್ಟು? ಸೊ ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ, ದೂರ ಆಗುತ್ತೆ. They get apart. They repel each other. They push each other. They move each other. ಒಂದಕ್ಕೊಂದು ಮೂವ್ ಆಗ್ತವೆ, ಒಂದಕ್ಕೊಂದು ಪುಷ್ ಆಗ್ತವೆ. Or they get apart, ಒಂದಕ್ಕೊಂದು ದೂರ ಆಗ್ತವೆ. Why? Because when you touch this metallic plate clip, this say copper clip with the charged refill, the charges whatever present on the refill, they move or they travel through this metallic plate clip. That's why we took metallic means they are good conductors of electricity. So this charge can easily go through the metallic strips or metallic clip. Non-metallic ತಗೋಬಾರ್ದು. We should not take non-metallic. They are bad conductors of electricity. So this, these charges can go through this clip. ಹೋಗುತ್ತೆ, ಕ್ಲಿಪ್ ಮುಖಾಂತರ ಹೋಗುತ್ತೆ. Now they get into the aluminum strips. Aluminum strips ಗೆ ಬಂದು ನಿಲ್ತವೆ. So those charge comes on aluminum strips. So Q on aluminum strips. ಎರಡು ಕಡೆ ಎರಡು ಸ್ಟ್ರಿಪ್ಸ್ ಮೇಲೆ ಚಾರ್ಜ್ ಬರುತ್ತೆ. ಅರ್ಥದಲ್ಲಿ ಹೇಗಂತ ಅರ್ಥ ಆಯ್ತಲ್ವಾ? So when you touch the refill with the metallic clip, the charges present on refill, they move through this metallic clip and they reach the aluminum strips. Both aluminum strips get charged, or the charges will be present on the aluminum strips. Now, whatever the kind of charge this refill has, the strips get the same charge. ಅಲ್ಲಿ ಯಾವ ಚಾರ್ಜ್ ಇರುತ್ತೆ ಆ ಚಾರ್ಜ್ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ ಯಾವ ತರ ಚಾರ್ಜ್ ಇರುತ್ತೋ ಅಲ್ಲಿ, ಅಥವಾ ಯಾವ ಚಾರ್ಜ್ ಇರುತ್ತೋ ಆ ಚಾರ್ಜ್ ಬಂದು ಇವು ಎರಡರ ಮೇಲೆ ಕೂತ್ಕೊಳ್ಳುತ್ತೆ. So the charge comes into these two plates. Now tell me, the charges present on these two foils should be of same nature or of different? They should be of same nature. The charges should be of same nature. ಒಂದೇ ನೇಚರ್ ಇರ್ತವೆ. ಯಾಕೆ ಹೇಳಿ? ಇಲ್ಲಿರೋದು ಒಂದೇ ಚಾರ್ಜ್, ಒಂದೇ ತರ ಚಾರ್ಜ್. ಇದಕ್ಕೆ ಒಂಥರ ಚಾರ್ಜ್ ಬಂದ್ರೆ ಈ ಪಾಲಿಥೀನ್ ಕವರ್ ಒಂಥರ ಚಾರ್ಜ್ ಬರುತ್ತೆ. ಈಗ ನಾವು ತಗೊಂಡ್ಬಂದಿರೋದನ್ನ ರೀಫಿಲ್ ತಗೊಂಡ್ಬಂದಿದ್ದೀವಿ. ಸೊ ದಿಸ್ ರೀಫಿಲ್ ಹ್ಯಾಸ್ ಒನ್ ಕೈಂಡ್ ಆಫ್ ಚಾರ್ಜ್.
So that one kind of charge moves through this clip and they move to the two aluminum strips. Now both strips have the same charge. Edukade charge bandirodilli. So here both strips having the same charge, which means that there are identical charges. There lies identical charges. There lies like charges. And now you know this. Like charges repel, unlike charges attract. Plus plus repel, minus minus repel. Like that, here we have the like charges. Like charges built on or present on the aluminum strips. Like charges idave edru mele. So like charges repel andre push away ಮಾಡೋದು, pushing away, ದೂಕೋದು, ದೂರ ಹೋಗೋದು. That's why you can see the aluminum strips, the small aluminum strips moving away from one another. ಒಂದಕ್ಕೊಂದು ಸ್ವಲ್ಪ ದೂರ ಹೋಗ್ತವೆ. ಯಾವಾಗ ರೀತಿಲಿ ಬಂದು ಟಚ್ ಮಾಡಿದಾಗ ಪಟ್ಟನ ಚಾರ್ಜ್ ಎಲ್ಲ ಬಂದು ಮೂವ್ ಆಗಿ ಇಲ್ಲಿ ಬಂದು ಕುತ್ಕೊಂಡ್ಬಿಡುತ್ತೆ. ಬೋತ್ ಆಫ್ ದೆಮ್ ಹ್ಯಾವ್ ದ ಸೇಮ್ ಚಾರ್ಜ್, therefore they repel. Therefore the repel means they go away. ಚೂರು ದೂರ ಹೋಗ್ತವೆ. ಈಗ ಇಲ್ಲಿ ಯಾವುದೇ ಒಂದು ಚಾರ್ಜ್ ಬರೀ ತಗೊಂಡ್ಬನ್ನಿ. ಫಾರ್ ಎಕ್ಸಾಂಪಲ್ ಬಲೂನ್ ಅಪ್ಪ. ಲೆಟ್ಸ್ ರಬ್ ಬಲೂನ್ with woolen cloth or woolen. When rub the balloon with woolen, both of them get charged. Bring the balloon and instead of refill, bring the balloon and touch here. Touch that clip, upper end of the clip. There also you can see the repelling of two aluminum strips. So by this technique or by this way, by this means, we can check whether an object is charged or not. ಒಂದು ಆಬ್ಜೆಕ್ಟ್ ತಗೊಂಬನ್ನಿ, ಇಲ್ಲಿ ರಿಪಲ್ ಆದರೆ ಅಂದರೆ ದೂರ ಹೋದ್ರೆ ಸ್ಟ್ರಿಪ್ಸ್ಗಳು ನೀವು ತಂದಿರತಕ್ಕಂಥ ಆಬ್ಜೆಕ್ಟ್ ಚಾರ್ಜ್ ಆಗಿದೆ ಅಂತ ಅರ್ಥ. ಹೆಂಗಿದ್ದು ಹಂಗೆ ಇದ್ರವು ಚಾರ್ಜ್ ಆಗಿಲ್ಲ ಅಂತ ಅರ್ಥ. ಯಾವಾಗ ಇವು ಮೂವ್ ಆಗ್ತವೆ ಅವುಗಳ ಮೇಲೆ ಚಾರ್ಜ್ ಬಂದಾಗ ಮೂವ್ ಆಗ್ತವೆ. ಯಾವಾಗ ಚಾರ್ಜ್ ಬರುತ್ತೆ ನೀವು ತಂದಿರತಕ್ಕಂಥ ಆಬ್ಜೆಕ್ಟ್ ಮೇಲೆ ಚಾರ್ಜ್ ಇದ್ದಾಗ. ನೀವು ತಂದಿರೋ ಆಬ್ಜೆಕ್ಟ್ ಮೇಲೆ ಚಾರ್ಜ್ ಇದ್ದಾಗ ಇವುಗಳಿಗೆ ಚಾರ್ಜ್ ಬರುತ್ತೆ. ಇವುಗಳಿಗೆ ಚಾರ್ಜ್ ಬಂದ್ರೆ ಅವು ಮೂವ್ ಆಗ್ತವೆ, ರಿಪಲ್ ಆಗ್ತವೆ, ದೂರ ಆಗ್ತವೆ. Therefore this device, this setup or this device can be used to check whether there is charge or not on an object. ಒಂದು ಆಬ್ಜೆಕ್ಟ್ ಮೇಲೆ ಚಾರ್ಜ್ ಇದೆನಾ ಇಲ್ವಾ ಅಂತಂದು, ಒಂದು ಬಾಡಿ ಮೇಲೆ ಚಾರ್ಜ್ ಇದೆನಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಬಳಸ್ಬೋದು ಇದನ್ನ. ಈ ಫಿನಾಮಿನನ, ಯಾವ ಫಿನಾಮಿನ? ರಿಪೆಲ್ಲಿಂಗ್ ಆಫ್ ದಿ ಟೂ ಅಲ್ಯೂಮಿನಿಯಂ ಸ್ಟ್ರಿಪ್ಸ್. ಸೊ ದಿಸ್ ಡಿವೈಸ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಸ್ಕೋಪ್. ಏನಂತ ಕರಿತೀವಿ ನಾವು? ಎಲೆಕ್ಟ್ರೋಸ್ಕೋಪ್. ಸ್ಕೋಪ್ ಅಂದ್ರೆ ಮೆಜರ್ ಅಂತ ಅರ್ಥ. ಜನರಲ್ ಟರ್ಮ್ ಅಲ್ಲಿ, ಸೈನ್ಸ್ ಅಲ್ಲಿ ಸ್ಕೋಪ್ ಅಂದ್ರೆ ಮೆಜರ್. ಎಲೆಕ್ಟ್ರೋ ಅಂದ್ರೆ ಚಾರ್ಜ್ ಅನ್ನು ಮೆಜರ್ ಮಾಡೋದು ಅಥವಾ ಚಾರ್ಜ್ ಅನ್ನು ಡಿಟೆಕ್ಟ್ ಮಾಡೋದು, ನೋಡೋದು. ಸ್ಕೋಪ್ ಅಂದ್ರೆ ಟು ಸಿ ಅಂತ ಅರ್ಥ. ಟೆಲಿಸ್ಕೋಪ್ ನೋಡೋದು, ದೂರ ಇರೋದು ನೋಡೋದು. ಟೆಲಿಸ್ಕೋಪ್ ಇಂದ ದೂರ ಇರೋದು ನೋಡ್ಬೋದು. ಸ್ಕೋಪ್ ಅಂದ್ರೆ ಟು ಸಿ ಅಂತ, ಟು ಅಬ್ಸರ್ವ್. ಹಾಗಾಗಿ ಎಲೆಕ್ಟ್ರೋ ಮೀನ್ಸ್ ಚಾರ್ಜ್, ಟು ಅಬ್ಸರ್ವ್ ದ ಚಾರ್ಜ್ ಆನ್ ಅನ್ ಆಬ್ಜೆಕ್ಟ್. ಸೊ ಬೈ ದಟ್ ವೇ ದಿಸ್ ಡಿವೈಸ್ ಗಾಟ್ ಇಟ್ಸ್ ನೇಮ್ ಎಲೆಕ್ಟ್ರೋಸ್ಕೋಪ್. ಸೊ ವಾಟ್ ಇಸ್ ಎಲೆಕ್ಟ್ರೋಸ್ಕೋಪ್? ಇಟ್ ಈಸ್ ಅ ಡಿವೈಸ್. ಏನಂತೀವಿ? ಇಟ್ ಈಸ್ ಎ ಡಿವೈಸ್ which can be used, a device which can be used, a device which can be used, which can be used to test or check, to test whether an object is charged or not, whether an object is charged ಆರ್ ನಾಟ್. ಒಂದು ಆಬ್ಜೆಕ್ಟ್ ಚಾರ್ಜ್ ಆಗಿದೆನೋ ಅಥವಾ ಇಲ್ಲ ಅಂತಂದು ಚೆಕ್ ಮಾಡಲಿಕ್ಕೆ, ಟೆಸ್ಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಸಾಧನ, ಒಂದು ಆಪರೇಟರ್ಸ್, ಒಂದು ಡಿವೈಸ್ ಅನ್ನು ನಾವೇನಂತೀವಿ? ಎಲೆಕ್ಟ್ರೋಸ್ಕೋಪ್ ಅಂತೀವಿ. 1 marks definition, no doubt. In an electroscope, aluminum strips are repel each other, attract each other, cannot say ಅಂತ ಹಿಂಗೆ 1 marks ಕ್ವಶನ್ ಕೇಳ್ಬೋದು MCQ ಅಲ್ಲಿ. ದೇ ರಿಪಲ್, ದೇ ಗೋ ಅವೇ, ಒಂದಕ್ಕೊಂದು ದೂರ ಹೋಗ್ತವೆ. ಗೊತ್ತಿರಬೇಕು, ಹೆಂಗಾರ ಕ್ವಶನ್ ಕೇಳ್ಬೋದು. ರೈಟ್. ನಾವು
So once the charges spread through this and they get into here, they ripple. At that time, when these strips go away, when they are far apart, ದೂರ ಇದ್ದಾಗ ಹೆಂಗ್ ದೂರ ಆಗ್ತವೆ, ರಿಪಲ್ ಆದಾಗ ದೂರ ಆಗ್ತವೆ. ಆ ಟೈಮಲ್ಲಿ ನೀವು ಮುಟ್ಬಿಡಿ ಇಲ್ಲಿ. ಟಚ್ ದಿಸ್ ಕ್ಲಿಪ್, ದ ಅಪ್ಪರ್ ಎಂಡ್ ಆಫ್ ದಿ ಕ್ಲಿಪ್ ವಿತ್ ಯುವರ್ ಹ್ಯಾಂಡ್. ಈಗ ನೀವು ರೀಫಿಲ್ ಮುಟ್ಟಿದಾಗ ಏನಾಗುತ್ತೆ, ಇಲ್ಲಿರೋ ಚಾರ್ಜ್ ಎಲ್ಲ ಪಟ 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 ಬಂದು ಇಲ್ಲಿ ಬಂದ್ಬಿಡ್ತವೆ. ರೀಫಿಲ್ ತೆಗಿರಿ, ನಿಮ್ ಕೈಯಿಂದ ಮುಟ್ಟ್ಯಾವಾಗ ಮತ್ತು ಹತ್ರ ಬರ್ತವೆ. ಅರ್ಥ ಆಗ್ತದನಾ? ದೆನ್ ದಿ ಟೂ ಸ್ಟ್ರಿಪ್ಸ್ come close again or come to their original position again. They will back to their original position. ಹತ್ರ ಬರ್ತವೆ. ಅರ್ಥ ಆಗ್ತಿದೆನಾ? When you touch it with the charge refill, they get charge. Once they get charge, they ripple. Remove that refill. Now touch that clip with your hand. ಕೈಯಿಂದ ಮುಟ್ಟಿ ಈಗ. ಅವಾಗ ದೂರವಾಗಿರ್ತಕ್ಕಂಥ ಸ್ಟ್ರಿಪ್ಸ್ಗಳು ಹತ್ರ ಬರ್ತವೆ. The strips which went away, they come close. They come to their original position. When you touch the clip with your hand. Why that so? Because whatever the charges present here, ಇದರಿಂದ ನಾವು ದೂರ ಹೋಗಿರೋದು. When you touch your hand, these charges come again through that clip and reach to your hand. Now they pass through your body and those charges goes to earth. Those charges go to the earth. Earthಗೆ ಹೋಗ್ತವೆ. This is the transferring of charge from a body or from an object to the ground. ಗ್ರೌಂಡಿಗೆ ನೆಲಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಚಾರ್ಜ್ ಅನ್ನ. ಇದು ನಾವು ಅರ್ಥಿಂಗ್ ಅಂತೀವಿ. ಏನಂತೀವಿ? ಅರ್ಥಿಂಗ್. Here, when you touch the clip with your hand, the charges, whatever the charges present on these strips, they go to your hand, they come to your hand, and now the charges flow through your body and they reach ground. They go to ground. ಚಾರ್ಜ್ ಏನಾಗುತ್ತೆ, ಇಲ್ಲಿ ಚಾರ್ಜ್ ಇರಲ್ಲ. ಚಾರ್ಜ್ ಇಲ್ಲ ಅಂದ್ರೆ ಮುಂಚೆ ಹೆಂಗಿರುತ್ತೆ ಒಂದು ಬಂದು ನಿಂತ್ಕೊಂತವೆ ಓನ್ ಪೊಸಿಷನ್ ಅಥವಾ ಒರಿಜಿನಲ್ ಪೊಸಿಷನ್ಗೆ. ಮುಂಚೆ ಇದ್ವು ಅಲ್ಲಿ ಬಂದು ವಾಪಸ್ ಬರ್ತವೆ. ದೇ ವಿಲ್ ಕಮ್ ಬ್ಯಾಕ್. ದೇ ಕಮ್ ಬ್ಯಾಕ್ ಟು ದೇರ್ ಒರಿಜಿನಲ್ ಪೊಸಿಷನ್ ಬಿಕಾಸ್ ದೇ ಲಾಸ್ಟ್ ದೇರ್ ಚಾರ್ಜಸ್. ಅವುಗಳಿರತಕ್ಕಂಥ ಚಾರ್ಜ್ ಅನ್ನ ಕಳ್ಕೊತವೆ. ಎಲ್ಲಿ ಕಳ್ಕೊತವೆ? ಗ್ರೌಂಡಿಗೆ ಹೋಗ್ತವಲ್ಲ. ಸೊ ದಿಸ್ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಆಫ್ ಎ ಚಾರ್ಜ್ ಬಾಡಿ, ಈ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಚಾರ್ಜ್ ಆಫ್ ಚಾರ್ಜ್ ಬಾಡಿ, ಒಂದು ಚಾರ್ಜ್ ಆಗಿರ್ತಕ್ಕಂಥ ಬಾಡಿಯಲ್ಲಿರೋ ಚಾರ್ಜ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು ಎಲ್ಲಿಗೆ? ಅರ್ಥಿಗೆ. ಆ ಪ್ರೊಸೆಸ್ಸಿಗೆ, ಆ ಫಿನಾಮಿನಕ್ಕೆ ನಾವೇನಂತೀವಿ ಅಂದ್ರೆ ಅರ್ಥಿಂಗ್ ಅಂತೀವಿ. ಏನಂತೀವಿ? ಅರ್ಥಿಂಗ್. ಅದೊಂದು ಡೆಫಿನೇಷನ್. ದಿ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ charge from charged body, from a charged body, charge from a charged body to earth or to ground, charged body or object to the earth or say ground ಅಥವಾ ನೆಲ, ground. So this process is called as earthing. ಒಂದು ಆಬ್ಜೆಕ್ಟ್ ಇಂದ ಚಾರ್ಜ್ ಅನ್ನ ಗ್ರೌಂಡಿಗೆ ಕಳಿಸ್ಬಿಟ್ರೆ ಅದನ್ನ ಅರ್ಥಿಂಗ್ ಅಂತೀವಿ. ನಮ್ಮ ಮುಖಾಂತರ ಯಾಕೆ ಚಾರ್ಜ್ ಪಾಸ್ ಆಗಬಹುದು ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಆರ್ ಹ್ಯೂಮನ್ ಬಾಡಿ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಕರೆಂಟ್ ಪಾಸ್ ಆಗುತ್ತೆ. ಅದಕ್ಕೆ ಕರೆಂಟ್ ಮುಡಿದಾಗ, ವೈರ್ ಮುಡಿದಾಗ ಶಾಕ್ ಹೊಡೆಯೋದು ಅಂದ್ರೆ ಕರೆಂಟ್ ಪಾಸ್ ಆಗುತ್ತೆ ಮುಖಾಂತರ. Now let's go to the story of lightning, the next concept. ಎಲೆಕ್ಟ್ರೋಸ್ಕೋಪ್ ಬಗ್ಗೆ ಗೊತ್ತಾಯ್ತು ನಿಮಗೆ?
ದಿ ಸ್ಟೋರಿ ಆಫ್ ಚಾರ್ಜಿಂಗ್, ಸಾರಿ ಚಾರ್ಜಿಂಗ್ ಅಲ್ಲ, ಲೈಟ್ನಿಂಗ್. ದಿ ಸ್ಟೋರಿ ಆಫ್ ಲೈಟ್ನಿಂಗ್, ಸಿಡಿಲು, ಮಿಂಚು, ಅದರ ಕತೆ, ಅದು ಹೆಂಗೆ ಉಂಟಾಗುತ್ತೆ ಅಂತ. ಹೌ ದಟ್ ಹ್ಯಾಪನ್ಸ್, ಹೌ ದಿ ಲೈಟ್ನಿಂಗ್ ಹ್ಯಾಪನ್ಸ್, ಹೌ ಇಟ್ ಅಕರ್ಸ್. ನೋಡಿ, ಡ್ಯೂರಿಂಗ್ ಥಂಡರ್ ಸ್ಟಾರ್ಮ್ ಅಂದ್ರೇನು, ಗುಡುಗು ಸಹಿತ ಬಿರುಗಾಳಿ ಅಂತ. ಥಂಡರ್ ಅಂದ್ರೆ ಗುಡುಗು, ಸ್ಟಾರ್ಮ್ ಅಂದ್ರೆ ಗಾಳಿ, ಬರೆಗಳೆಲ್ಲ ಬಿರುಗಾಳಿ. ಥಂಡರ್ ಸ್ಟಾರ್ಮ್. ಸೊ ದಿಸ್ ಥಂಡರ್ ಸ್ಟಾರ್ಮ್ ಬ್ರಿಂಗ್ಸ್ ಲೈಟ್ನಿಂಗ್, ರೈಟ್? ಇವೆಂಚುಯಲಿ ಇಟ್ ಬ್ರಿಂಗ್ಸ್ ಲೈಟ್ನಿಂಗ್. ಈ ಗುಡುಗು ಸಹಿತ ಬಿರುಗಾಳಿ ಬಂದಾಗ ಅಲ್ಲಿ ಸೈಕ್ಲೋನ್ಗಳು, ಲೈಟ್ನಿಂಗು ಇವೆಲ್ಲ ಆಗ್ತಿರ್ತವೆ, ವಾತಾವರಣ ಚೇಂಜ್ ಆಗ್ತಿರುತ್ತೆ. ಇಟ್ ಫಾಲೋಸ್ ಲೈಟ್ನಿಂಗ್, ಇಟ್ ಫಾಲೋಸ್ ಹೆವಿ ರೇನ್. ಸೊ ಮಳೆ ಬರುತ್ತೆ, ಗುಡುಗು ಮಳೆ ಬಂದಮೇಲೆ ಗುಡುಗು ಮಳೆ, ಗುಡುಗು ಮಿಂಚು ಬಂದ ಮೇಲೆ ಅಲ್ಲಿ ಮಳೆ ಬರ್ತಾ ಇರುತ್ತೆ. ಸೊ ಡ್ಯೂರಿಂಗ್ ಥಂಡರ್ ಸ್ಟಾರ್ಮ್ ಜೋರ ಬಿರುಗಾಳಿ ಬರ್ತಬೇಕಾದ್ರೆ ಗುಡುಗು ಸಮೇತ ಗಾಳಿ ಇರಬೇಕು ಜೋರಾಗಿ ಅಟ್ಮಾಸ್ಫಿಯರ್ ಅಲ್ಲಿ. ಡ್ಯೂರಿಂಗ್ ದಟ್ ವಾಟ್ ಹ್ಯಾಪನ್ಸ್, ಏರ್ ಕರೆಂಟ್ಸ್. ಏರ್ ಕರೆಂಟ್ಸ್ ಅಂದ್ರೆ ಫ್ಲೋ ಆಫ್ ಏರ್ ಅಂತ. ಕರೆಂಟ್ ಅಂದ್ರೆ ಏನು, ಯಾವುದೋ ಒಂದು ಪ್ರವಾಹ ಆಗೋದು. ಕರೆಂಟ್ ಅಂದ್ರೆ ಪ್ರವಾಹ, ಗಾಳಿ ಪ್ರವಾಹ, ಗಾಳಿ ಮೂವ್ಮೆಂಟ್ ಆಗೋದು ಜೋರಾಗಿ. ಏರ್ ಕರೆಂಟ್ಸ್ ಮೂವ್ ಅಪ್ ಇನ್ ದ ಅಟ್ಮಾಸ್ಫಿಯರ್. ಥಂಡರ್ ಸ್ಟಾರ್ಮ್ ಇವೆಂಚುಯಲಿ ಬ್ರಿಂಗ್ಸ್ ಲೈಟ್ನಿಂಗ್ ಅಂಡ್ ಹೆವಿ ರೇನ್. ಮಳೆ ಬರ್ಸುತ್ತೆ, ಯೂಶಲಿ ಮಳೆ ಬರುತ್ತೆ ಆ ಟೈಮಲ್ಲಿ, ಮಿಂಚು ಬರುತ್ತೆ, ಗುಡುಗು ಬರುತ್ತೆ, ಸಿಡ್ಲು ಬಡಿಯುತ್ತೆ. ಆ ಟೈಮಲ್ಲಿ ಏನಾಗುತ್ತಪ್ಪ ಅಂದ್ರೆ ಏರ್ ಕರೆಂಟ್ ಗೋಸ್ ಅಪ್, ಏರ್ ಕರೆಂಟ್ ಮೂವ್ಸ್ ಅಪ್, whereas water droplets move down. Water droplets move down, they move down, ಕೆಳ ಬರ್ತವೆ. at the same time the clouds will collide with each other. ಮೇಲೆ ಮೋಡಗಳೆಲ್ಲ ಏನಾಗ್ತಿರ್ತವೆ, ಒಂದಕ್ಕೊಂದು ಡಿಕ್ಕಿ ಹೊಡಿತವೆ, ಒಂದಕ್ಕೊಂದು ಸ್ಲೈಡ್ ಆಗ್ತವೆ, ಟಚ್ ಆಗಿ ಹೋಗ್ತವೆ, ಡಿಕ್ಕಿ ಹೊಡಿತವೆ, ಫ್ರಿಕ್ಷನ್ ಆಗುತ್ತೆ, ರಬ್ಬಿಂಗ್ ಆಗುತ್ತೆ. ಇಲ್ಲಷ್ಟು ರಬ್ಬಿಂಗ್ ಆಗುತ್ತೆ, ಹೇರ್ ಕರೆಂಟ್ ಮೇಲಕ್ಕೆ ಹೋಗೋದು, ವಾಟರ್ ಡ್ರಾಪ್ಲೆಟ್ಸ್ ಕೆಳಗೆ ಬರೋದು, ರಬ್ಬಿಂಗ್ ಆದಂಗಲ್ವ ಅದೆಲ್ಲ, ಒಂದಕ್ಕೊಂದು ಟಚ್ ಆದಂಗೆ, ಈ ತರ ರಬ್ ಆದ ಹೋದಂಗೆ. ಸೊ ಡ್ಯೂರಿಂಗ್ ದಟ್ ವಾಟ್ ಹ್ಯಾಪನ್ಸ್, when the air current moves up and water droplets come down and when the collides hit with each other, charge separation takes place. ಏನಾಗುತ್ತೆ, ಚಾರ್ಜ್ ಸಪರೇಷನ್, ಚಾರ್ಜ್ ಸಪರೇಷನ್ takes place. But we still don't know the exact process of the separation of charge that happens during this time. ಈ ಟೈಮಲ್ಲಿ ಆಗ್ತಕ್ಕಂಥ ಚಾರ್ಜ್ ಸಪರೇಷನ್ ಹೇಗಾಗುತ್ತೆ ಅಂತಂದು ಟಿಲ್ ಟುಡೇ ವಿ ಡೋಂಟ್ ಹ್ಯಾವ್ ದ ಕಂಪ್ಲೀಟ್ ಕ್ಲಿಯರ್ ಐಡಿಯಾ. ಅದ್ರ ಬಗ್ಗೆ ಕಂಪ್ಲೀಟ್ ಕ್ಲಿಯರ್ ಐಡಿಯಾ ಇಲ್ಲ ನಮಗೆ. ಸ್ಟಿಲ್ ದ ಸೈಂಟಿಸ್ಟ್ ಆರ್ ವರ್ಕಿಂಗ್ ಆನ್ ದಟ್. ಸೊ ಚಾರ್ಜ್ ಸಪರೇಷನ್ ಟೇಕ್ಸ್ ಪ್ಲೇಸ್ ಹೌ? ಆಸ್ ಯು ನೋ ದಟ್ ವೆನ್ ದ ಟೂ ಬಾಡೀಸ್ ರಬ್ ವಿತ್ ಈಚ್ ಅದರ್, ಒಂದಕ್ಕೊಂದು ರಬ್ ಮಾಡಿದ್ರೆ ಏನಾಗುತ್ತೆ, ಎರಡರ ಮೇಲೆ ಚಾರ್ಜ್ ಉಂಟಾಗುತ್ತೆ. ಒಂದ್ರ ಮೇಲೆ ಒಂಥರ ಚಾರ್ಜ್ ಇದ್ರೆ ಇನ್ನೊಂದ್ರ ಮೇಲೆ ಇನ್ನೊಂದು ಚಾರ್ಜ್ ಇರುತ್ತೆ. ಒಂದ್ರ ಮೇಲೆ ಪಾಸಿಟಿವ್ ಮೇಲೆ ನೆಗೆಟಿವ್ ಇರುತ್ತೆ, ಅದು ಇದು ನೆಗೆಟಿವ್ ಮೇಲೆ ಇದಕ್ಕೆ ಪಾಸಿಟಿವ್ ಇರುತ್ತೆ. ಎರಡರ ಒಂದು ಮಾತ್ರ ಚಾನ್ಸ್. ಅವೆರಡರಲ್ಲಿ ಇರಬೇಕು ಚಾರ್ಜ್, ಪ್ಲಸ್ ಇಲ್ಲ ಮೈನಸ್ ಇಲ್ಲ ಮೈನಸ್ ಇಲ್ಲ ಪ್ಲಸ್. ಸೊ ಬೋತ್ ಬಾಡೀಸ್ ಗೆಟ್ ಚಾರ್ಜ್ ಲೈಕ್ ದಟ್. ಹಿಯರ್ ದಿ ಫ್ರಿಕ್ಷನ್ ವಿಲ್ ಹ್ಯಾಪನ್, ದಿ ರಬ್ಬಿಂಗ್ ವಿಲ್ ಹ್ಯಾಪನ್ ಡ್ಯೂರಿಂಗ್ ದಿಸ್ ಟೈಮ್ between the clouds. So what happens? So when the clouds get hit each other, charge separation takes place. When this happens, charge separation takes place. So in that process what happens? So these are the cloud regions in the atmosphere. Clouds, following clouds. So plus the positive charge will be developed at the upper edges of the clouds. ಇಲ್ಲಿ upper edges ಅಲ್ಲಿ positive charge upper edges of clouds ಅಲ್ಲಿ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಅಕ್ಯುಮುಲೇಟ್ ಆಗುತ್ತೆ, ಸ್ಟೋರ್ ಆಗುತ್ತೆ. ನಿಯರ್ ದಿ ಬಿಲೋ ಎಡ್ಜ್ ಆರ್ ಲೋವರ್ ಎಡ್ಜ್, ಇದು ಲೋವರ್ ಎಡ್ಜ್ ಆಫ್ ಕ್ಲೌಡ್ಸ್, ಅಲ್ಲಿ ನೆಗೆಟಿವ್ ಚಾರ್ಜ್ ಅಕ್ಯುಮುಲೇಷನ್ ಆಗುತ್ತೆ. ದೇರ್ ಕಮ್ಸ್ ನೆಗೆಟಿವ್ ಚಾರ್ಜ್. ಹೆಂಗೆ, ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಒಂದು ಪಾಸಿಟಿವ್ ಬರಬೇಕು, ನೆಗೆಟಿವ್ ಬರಬೇಕು. ಒಂದು ಎಲೆಕ್ಟ್ರಾನ್ ಲೂಸ್ ಮಾಡಬೇಕು, ಒಂದು ಎಲೆಕ್ಟ್ರಾನ್ ಗೇನ್ ಮಾಡ್ಕೋಬೇಕು. ನಾನು ಲಾಸ್ಟ್ ಕ್ಲಾಸ್ ಹೇಳಿದಂಗೆ ಹಿಂಗೆ ಉಜ್ಜಿದಾಗ ಏನಾಗುತ್ತೆ, ಒಂದರಿಂದ ಎಲೆಕ್ಟ್ರಾನ್ ಇನ್ನೊಂದಕ್ಕೆ ಪಾಸ್ ಆಗುತ್ತೆ. ಯಾವುದಕ್ಕೆ ಪಾಸ್ ಆಗುತ್ತೆ ಅದು ನೆಗೆಟಿವ್ ಆಗುತ್ತೆ, ಯಾವ್ದರಿಂದ ಪಾಸ್ ಆಗುತ್ತೆ ಅದು
ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಎಲೆಕ್ಟ್ರಾನ್ ಲೂಸ್ ಮಾಡ್ಕೊಂಡ್ರೆ ಅಲ್ಲಿ ಪಾಸಿಟಿವ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಇಲ್ಲಿ ಒಂದಕ್ಕೊಂದು ಎಲೆಕ್ಟ್ರಾನ್ಸ್ ಪಾಸ್ ಆಗಿದ್ದೇವೆ, ಒಂದು ಲೂಸ್ ಮಾಡ್ಕೊಂಡಿದೆ. ಆಮೇಲೆ ಲೋವರ್ ಎಡ್ಜ್ ಏನಾಗುತ್ತೆ, ಲೋವರ್ ಎಡ್ಜ್ ಆಫ್ ದಿ ಕ್ಲೌಡ್ಸ್ ಬಿಕಮ್ ನೆಗೆಟಿವ್ಲಿ ಚಾರ್ಜ್, ಅಪ್ಪರ್ ಎಡ್ಜ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್. ಎಲೆಕ್ಟ್ರಾನ್ಸ್ ಇಲ್ಲಿ ಬಂದಾಗ ಅಂತಾರೆ ಕೆಳಗೆ ಬಂದಂಗೆ ಅಂತ. ಅಟ್ ದ ಸೇಮ್ ಟೈಮ್ ನಿಯರ್ ಗ್ರೌಂಡ್, ಇಲ್ಲೆಲ್ಲ ಏನಾದ್ರೆ ಮರ ಇದಾವೆ, ಮರ, ಬಿಲ್ಡಿಂಗ್ಗಳು, ಅವು ಇವು, ಮತ್ತೊಂದು ಗ್ರೌಂಡ್ ಹತ್ರ, ನೆಲದ ಹತ್ರ. ನಿಯರ್ ದಿ ಗ್ರೌಂಡ್ ದೇರ್ ಲೈಸ್ ದಿ ಅಕ್ಯುಮುಲೇಷನ್ ಆಫ್ ಪಾಸಿಟಿವ್ ಚಾರ್ಜ್. ಇಲ್ಲಿ ಕೂಡ ಪಾಸಿಟಿವ್ ಚಾರ್ಜ್ ಅಕ್ಯುಮುಲೇಷನ್ ಆಗುತ್ತೆ. Accumulation of positive charge happens at the upper edge of the clouds and near the ground, ನೆಲದತ್ರ. And at the lower edge of clouds there lies the negative charge, accumulation of negative charge. So under these extreme conditions, ಈ ಸಮಯದಲ್ಲಿ ಸಿಕ್ಕಾಪಟ್ಟೆ ಥಂಡರ್ಸ್ಟಾರ್ಮ್, ಈ ತರ ಏರ್ ಮೂವ್ಮೆಂಟ್ ಆಗ್ತಿರ್ಬೇಕಾದ್ರೆ, ವಾಟರ್ ಡ್ರಾಪ್ಲೆಟ್ಸ್ ಕೆಳಗೆ ಬರ್ತಿರ್ಬೇಕಾದ್ರೆ, ಇಂಥ ಕಂಡೀಷನ್ ಅಲ್ಲಿ ವಾಟ್ ಎವರ್ ದ ಏರ್ ಪ್ರೆಸೆಂಟ್ ಹಿಯರ್, ವಾಟ್ ಎವರ್ ದ ಏರ್ ಅಂದ್ರೆ ಗಾಳಿ, ವಾಟ್ ಎವರ್ ದ ಏರ್ ಪ್ರೆಸೆಂಟ್ ಹಿಯರ್ ನೋ, ಏರ್ ಯೂಶುವಲಿ ಎ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ದ ಏರ್ ಎಲೆಕ್ಟ್ರಿಸಿಟಿ ಡಸಂಟ್ ಮೂವ್ ವೆರಿ ಈಸಿಲಿ. ನೋಡಿ, ಒಂದು ವೈರ್ ತಗೊಂಬನ್ನಿ, ಸ್ವಿಚ್ಚಿನ ಒಂದು ವೈರ್ ತಗೊಂಬನ್ನಿ, ದೂರ ಇಟ್ಕೊಟ್ರೆ, ವೈರ್ ಇಟ್ಕೊಟ್ರೆ ಇದು ನಿಮ್ಮ ಕೈಯಲ್ಲಿ ಇರಲಿ, ಕರೆಂಟ್ ಪಾಸ್ ಹೊಡಿತಿಲ್ಲಲ್ವಾ? ಯಾಕಂದ್ರೆ ಏರ್ ಮುಖಾಂತರ ಕರೆಂಟ್ ಪಾಸ್ ಆಗಲ್ಲ. ಇಟ್ಸ್ ಎ ಪೂರ್ ಕಂಡಕ್ಟರ್. ಬಟ್ ಅಂಡರ್ ದೀಸ್ ಎಕ್ಸ್ಟ್ರೀಮ್ ಕಂಡೀಷನ್ಸ್, ವೆನ್ ದ ಅಕ್ಯುಮುಲೇಷನ್ ಆಫ್ ಚಾರ್ಜ್ ಇಸ್ ಸೋ ಹೈ, when the accumulation of charge is so high, ಅಂದ್ರೆ ಬಹಳಷ್ಟು ಚಾರ್ಜ್ ಅಕ್ಯುಮುಲೇಟ್ ಆದಾಗ, of course in these processes during this lightning the charge will be so much, ಇಲ್ಲಿ ಆಗಿರತಕ್ಕಂಥ ಚಾರ್ಜ್ಗಳು ಸಾಕಷ್ಟು ಇರುತ್ತೆ. and under those conditions of nature, whatever the air present there, ಅದ್ಯಾವ್ದು ಏರ್ ಇರುತ್ತಲ್ವಾ, ಆ ಗಾಳಿ ಏನಾಗುತ್ತೆ, it loses its character of resisting current ಅನ್ನ ರೆಸಿಸ್ಟ್ ಮಾಡುತ್ತೆ. ಯೂಶುವಲಿ air resists the flow of current through it. That's why it is a poor conductor. Air is poor conductor of electricity. That's its character. But under these conditions, this air loses this character. It starts to flow current. Air starts to flow current. Current ಅನ್ನು ಪಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. During those conditions, during those extreme conditions, during those critical conditions, air becomes a good conductor, or say a minimum conductor of electricity. ಒಂದು ಲೆಕ್ಕಕ್ಕೆ ಪಾಸ್ ಮಾಡಿಬಿಡುತ್ತೆ ಕರೆಂಟ್ ಅನ್ನ, ಒಂದು ಮಟ್ಟಕ್ಕೆ ಪಾಸ್ ಮಾಡುತ್ತೆ ಕರೆಂಟ್ ಅನ್ನ. ಕರೆಂಟ್ ಅನ್ನು ಪಾಸ್ ಮಾಡೋದಂದ್ರೆ ಎಲೆಕ್ಟ್ರಾನ್ಸ್ ಅನ್ನ ಮೂವ್ ಆಗ್ಲಿಕ್ಕೆ ಬಿಡೋದು ಅಂತ ಅರ್ಥ. ಅಂದ್ರೆ ಎಲೆಕ್ಟ್ರಾನ್ಸ್ ಮೂವ್ ಆಗ್ಲಿಕ್ಕೆ ಬಿಡ್ತಾರೆ. ಸೊ ಎಲೆಕ್ಟ್ರಾನ್ಸ್ ಕ್ಯಾನ್ ಜಸ್ಟ್ ಮೂವ್ ಟು ದಿ ಗ್ರೌಂಡ್. They can move to the ground through this air, because air becomes good conductor or conductor of electricity under those conditions. ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ಏರ್ ಗುಡ್ ಕಂಡಕ್ಟರ್ ಆಗ್ಬಿಡುತ್ತೆ. ಸೊ ಎಲೆಕ್ಟ್ರಾನ್ಸ್ ಕ್ಯಾನ್ ಕಮ್ ಟು ದಿ ಗ್ರೌಂಡ್. So positive charge and negative charge, they can meet. So during that time we call that process as discharging of charge or electric discharge ಅಂತ. electric discharge ಅಂತ ಕರಿತೀವಿ ಅದನ್ನ. electric discharge. ನೋಡಿ, near the ground it is positively charged, lower edge of the clouds they are negatively charged. ಚಾರ್ಜ್ ಆಗಿದೆ ಅಂತ ಹೇಳ್ತೀವಿ. ಚಾರ್ಜ್ ಸಪರೇಟ್ ಆದಾಗ ಚಾರ್ಜ್ ಆಗಿದೆ ಅಂತ ಹೇಳ್ತೀವಿ. ಚಾರ್ಜ್ ಮೀಟ್ ಆದಾಗ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ನೋಡಿ, -5 +5 ಕೂಡ್ಸಕ್ಕೆ 0 ಆಗುತ್ತೆ, ನ್ಯೂಟ್ರಲ್, ನಲ್, 0. ಹಂಗೆ -+ ಕೂಡ್ಬಿಟ್ರೆ, -+ ಮೀಟ್ ಆಗ್ಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಮತ್ತೆ ನ್ಯೂಟ್ರಲ್ ಬಂದಂಗಾಗುತ್ತೆ. ಅದನ್ನ ಡಿಸ್ಚಾರ್ಜ್ ಅಂತೀವಿ. ಎಲೆಕ್ಟ್ರಿಕ್ ಡಿಸ್ಚಾರ್ಜ್. ಚಾರ್ಜ್ ಆಗಿದ್ದು ಡಿಸ್ಚಾರ್ಜ್ ಆಗೋದು ಅಂತ. ಚಾರ್ಜ್ ಆಗಿದ್ದು ಚಾರ್ಜ್ ಇಲ್ಲದೆ ಇರೋದಾಗೋದು, ಚಾರ್ಜ್ ಆಗಿರೋದು ಚಾರ್ಜ್ ಅನ್ನು ಕಳ್ಕೊಳ್ಳೋದು ಅಂತ. ಸೊ ದಿಸ್ ಪ್ರೊಸೆಸ್ ಇಸ್ ವೆರಿ ಫಾಸ್ಟ್. ದ ಮೂಮೆಂಟ್ ಆಫ್ ದಿಸ್ ದಿಸ್ ಚಾರ್ಜ್ ಆರ್ ದ ಮೀಟಿಂಗ್ ಆಫ್ ದೋಸ್ ಟು ಚಾರ್ಜಸ್ ಈಸ್ ವೆರಿ brisk and it is very fast. And when the electric discharge takes place, and when the charges meet, there you observe a streak or streaks of bright light. ಸಾಕಷ್ಟು ಒಂದು ಬ್ರೈಟ್ ಆಗಿರ್ತಕ್ಕಂಥ ಲೈಟ್ ಅನ್ನು ಅಬ್ಸರ್ವ್ ಮಾಡ್ತೀರಿ. ಅಂಡ್ ಸೌಂಡ್ ಆಲ್ಸೋ, ಕ್ರ್ಯಾಕಿಂಗ್ ಸೌಂಡ್. ಸ್ಟ್ರೀಕ್ಸ್ ಅಂದ್ರೆ ಗೆರೆಗಳು. ನೋಡಿ, ಈ ಆಕಾಶದಗಲೆ, ಇದು ಅಟ್ಮಾಸ್ಫಿಯರ್ ಏನದು ಗುಡುಗು ಮಿಂಚು ಬರ್ತಿರ್ಬೇಕಾದ್ರೆ, ಮಿಂಚ್ ಅಂದ್ರೆ ಗೆರೆಗಳು ಕಾಣ್ತಾವ, ಹಿಂಗೆಲ್ಲ ಪಟ್ಟನ ಬೆಳಕಿನ ಗೆರೆಗಳು ಕಾಣ್ತಾವಲ್ವಾ, ಅದು ಸ್ಟ್ರೀಕ್ಸ್ ಆಫ್ ಬ್ರೈಟ್ ಲೈಟ್. ಬಹಳಷ್ಟು ಪ್ರಕಾಶವಾಗಿರುತ್ತೆ,
ಆ ಗೆರೆಗಳು ಕಾಣ್ತಿರ್ತವೆ, ಅದು ನಾವೇನಂತೀವಿ ಲೈಟ್ನಿಂಗ್ ಅಂತೀವಿ. ಸ್ಟ್ರೀಕ್ಸ್ ಆಫ್ ಬ್ರೈಟ್ ಲೈಟ್ ಅನ್ನು ಅಬ್ಸರ್ವ್ ಮಾಡಿದ ತಕ್ಷಣನೇ ವಿ ಕಾಲ್ ದಮ್ ಆಸ್ ಆರ್ ವಿ ಕಾಲ್ ದಟ್ ಆಸ್ ಲೈಟ್ನಿಂಗ್. ಅದು ನಾವು ಸಿಡ್ಲು, ಮಿಂಚು ಅಂತೀವಿ, ಮಿಂಚು. ಹೌದಾ? therefore how the lightning happens? When the electric discharge is happened in the atmosphere. How it got? During this entire process. Because of this entire process, the lightning happens. This electric charge, the first thing is charges should be separate. Should be separated. ಒಂದಕ್ಕೊಂದು separate ಆಗಬೇಕು. Either the lightning or the electric discharge. This electric discharge can happen here or to here, between the clouds, between the cloud and the ground. It can happen, this discharge, in discharge, meeting of the charges. That can happen between the cloud, lower end of the cloud and the ground, between the cloud and ground. ಇಲ್ಲಿ ಮೀಟ್ ಆಗ್ಬೋದು, ಅಥವಾ ಇದೇ ಚಾರ್ಜ್ಗಳು ಮತ್ತೆ ಇಲ್ಲಿ ವಾಪಸ್ ಮೀಟ್ ಆಗ್ಬೋದು. Between the cloud and cloud, between the cloud and cloud, or between the clouds. Between the clouds, electric discharge can happen. ಹಿಂಗಾದ್ರೆ ಸೇಫ್ ಇರುತ್ತೆ, ಅಲ್ಲಿರ್ತಕ್ಕಂಥ ಸಿಡ್ಲು ಬಂದು ನೆಲಕ್ಕೆ ಬೆಳೆಯಲ್ಲ. ಬಟ್ ಇಲ್ಲಿ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಆದ್ರೆ ಏನಾಗುತ್ತೆ, ಸಿಡ್ಲು ಬಹಳ ಹತ್ತಿರದ ಬಿದ್ದಂಗೆ, ಗ್ರೌಂಡಿಗೆ ನೆಲಕ್ಕೆ ಬಿದ್ದಂಗೆ ಸಿಡ್ಲು. ಅವಾಗಲೇ ಬಿಲ್ಡಿಂಗ್ ಮೇಲೆ ಮರಕ್ಕೆ ಬಿದ್ದನಪ್ಪ ಅಂದ್ರೆ ಎಲ್ಲ ಹಾನಿ, ಆರ್ಮ್ಸ್ ಆಗೋದು. ಹಾರ್ಮ್ಫುಲ್ ಎಫೆಕ್ಟ್ಸ್ ವಿಲ್ ಬಿ ಡನ್ ಬೈ ದಿ ಲೈಟ್ನಿಂಗ್. ಯಾವಾಗ? ಇಲ್ಲಿ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಆದಾಗ. ಅದು ಇಲ್ಲಿಗೆ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಆದಪ್ಪ ಅಂದ್ರೆ ಮೇಲೆ ಬಂದು ಸಿಡ್ಲು ಹೊಡೆದಂಗೆ ಅಲ್ಲಿ ಮೇಲೆ ನೋಡ್ತೀವಿ, ಅದ್ರ ಪಡೆ ಇರುತ್ತೆ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ದಿ ಲೈಟ್ನಿಂಗ್. Lightning is caused by electric discharge of the two separated charges. Electric discharge of the two separated charge portions or regions or space ಅಂತ. ಅದೇ ಮತ್ತೆ ನಾವು ಲೈಟಿಂಗ್ ಅಂತ. During that time you see streaks of bright light, and you also can see sound. This lighting, the rubbing of the two charges, the two bodies, eventually they get charged. All these are basically same phenomena, but all of them are happening in different level, different quantity. When you plug in, ಸಾಕೆಟ್ಗೆ ಪ್ಲಗ್ ಮಾಡ್ತೀರಪ್ಪ ನೀವು, ಹಳೆ ಕ್ಲಾಸ್ ಹೇಳಿದ್ದೆ ನಾನು, ಓಲ್ಡ್ ಕ್ಲಾಸಲ್ಲಿ ಪ್ಲಗ್ ಮಾಡಿದಾಗ ಏನಾಗುತ್ತೆ ನೋಡಿ, ಅಲ್ಲಿ ಕಿಡಿ ಬರುತ್ತೆ. ಯು ಕ್ಯಾನ್ ಸಿ ದಿ ಲೈಟ್, ಕಿಡಿ, ಸ್ಪಾರ್ಕ್ಸ್, ಅದಿದೆಲ್ಲ ಒಂದೇ ಪ್ರೊಸೆಸ್ಸೇ. ಅಲ್ಲಿ ಆಗೋದಷ್ಟು ಅದೇ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಆಗೋದು. ಇದೆಲ್ಲ ಮುಂದೆ ನೀವು ಬಂದಾಗ ಹೈಯರ್ ಕ್ಲಾಸಸ್ಸಲ್ಲೇ ನೀವು ಇದ್ರ ಬಗ್ಗೆ ಜಾಸ್ತಿ ಡೀಟೇಲೇ ಓದ್ತೀರಿ. ಸದ್ಯಕ್ಕೆ ಬೇಡ, ಎಷ್ಟಿದೆ ಅಷ್ಟು ಕಲಿಯೋಣ. ಯೂಶುವಲಿ ಲೈಟ್ನಿಂಗು ಈ ಮಿಂಚಿಂದ ಅಥವಾ ಈ ಸಿಡ್ಲಿಂದ ಆಗಿನ ಕಾಲದವರು ಎದುರೋಷ್ಟು ನಾವು ಎದುರೋ ಅವಶ್ಯಕತೆ ಇಲ್ಲ. ಈಗೆಲ್ಲ ಬಹಳಷ್ಟು ಟೆಕ್ನಿಕ್ಸ್ ಬಂದಿದ್ದಾವೆ. ವಿ ಕ್ಯಾನ್ ಕಮ್ ಟು ನೋ ಆರ್ ವಿ ಕ್ಯಾನ್ ಬಿ ಸೇಫ್ ಇವನ್ ದೋ ದೇರ್ ಇಸ್ ಲೈಟ್ನಿಂಗ್, ಬಟ್ ವಿ ಹ್ಯಾವ್ ಟು ಟೇಕ್ ಸಮ್ ಪ್ರಿಕಾಷನ್ಸ್. ಎಚ್ಚರಿಕೆ ತಗೋಬೇಕು. ವಿ ಹ್ಯಾವ್ ಟು ಬಿ ಪ್ರೆಸೆಂಟ್ ಅಟ್ ಎ ಸೇಫ್ ಪ್ಲೇಸಾಗಿ ಇರಬೇಕು. ಎಲ್ಲಿ? ಮನೆಗೆಲ್ಲ ಒಂದು ಬಿಲ್ಡಿಂಗಲ್ಲಿ ಇರಬೇಕು. ಹೌದಾ? ಸೇಫ್ ಪ್ರಿಕಾಷನ್ಸ್ ಫ್ರಮ್ ಲೈಟ್ನಿಂಗ್. ಸೇಫ್ಟಿ ಪ್ರಿಕಾಷನ್ಸ್ ಫ್ರಮ್ ಲೈಟ್ನಿಂಗ್. ಅರ್ಥ ಮಾಡ್ಕೊಳ್ರಿ. ಏನ್ ಮಾಡಬೇಕು? ಶುಡ್ ಬಿ ಅಟ್ ಸೇಫ್ ಪ್ಲೇಸ್. ಒಂದು ಫಸ್ಟ್ ಪಾಯಿಂಟ್ ಏನು? ಸೇಫ್ ಪ್ಲೇಸಾಗಿ ಇರಬೇಕು. ಸೇಫ್ ಪ್ಲೇಸಲ್ಲಿ ಇರಬೇಕು. ಸೇಫ್ ಪ್ಲೇಸ್ ಅಂದ್ರೇನು? ಮನೆ ಇಲ್ಲ, ಒಂದು ಬಿಲ್ಡಿಂಗ್ ಇಲ್ಲ, ಒಂದು ಆಫೀಸಲ್ಲಿ. ಆಫೀಸ್ ಅಂದರೆ ಅದು ಬಿಲ್ಡಿಂಗೆ, ಮನೆ ಅದು ಕೂಡ ಬಿಲ್ಡಿಂಗೆ. ಹೌಸ್ ಇಲ್ಲ, ಒಂದು ಬಿಲ್ಡಿಂಗಲ್ಲಿ ಇರಬೇಕು, ಹೊರಗಿರಬಾರ್ದು. ಅಲ್ಲ ಸಿಡ್ ನೋಡಿದಂದ್ರೆ ಅದೇ ನೋಡಿ ನಮಗೆ ಹೊಡೆಯಲ್ಲ ಅಂತ ಬಂದು ಹೊರಗೆ ಕಾಣಂಗಿಲ್ಲ. ಭಾಳ ಡೇಂಜರ್. ಹೌಸ್ ಇಲ್ಲ, ಬಿಲ್ಡಿಂಗು ಎಲ್ಲ. ಒಂದು ವೇಳೆ ಟ್ರಾವೆಲ್ ಮಾಡ್ತಿದ್ದ ಕಾರಲ್ಲಿ ಅಥವಾ ಬೈಕಲ್ಲಿ ಟ್ರಾವೆಲ್ ಮಾಡೋದು ಭಾಳ ಡೇಂಜರ್. ಯು ಶುಡ್ ನಾಟ್ ಬಿ ಓಪನ್ ಟು ದಿ ಸರ್ಫೇಸ್. ಯು ಶುಡ್ ನಾಟ್ ಬಿ ಓಪನ್. ಯು ಶುಡ್ ನಾಟ್ ಪ್ರೆಸೆಂಟ್ ಇನ್ ಓಪನ್ ಸರ್ಫೇಸ್. ಇರಂಗಿಲ್ಲ, ಭಾಳ ಡೇಂಜರ್. ಸೊ ಕಾರಲ್ಲಿ ಹೋಗ್ತೇನಪ್ಪ ಅಂದ್ರೆ ಕಿಟಕಿ ಬಾಗಿಲು ಎಲ್ಲ ಮತ್ತೊಂದೆಲ್ಲ ಮುಚ್ಕೋಬೇಕು ನೀವಲ್ಲ. ಯು ಶುಡ್ ಬಿ ದಿ ವಿಂಡೋಸ್ ಅಂಡ್ ದ ಡೋರ್ ಶುಡ್ ಬಿ ಕ್ಲೋಸ್ಡ್ ವೆನ್ ಯು ಆರ್ ಟ್ರಾವೆಲಿಂಗ್ ಇನ್ ಎ ಕಾರ್ ಆರ್ ಇನ್ ದ ಕ್ಲೋಸ್ಡ್ ವೆಹಿಕಲ್ ಲೈಕ್ ಬಸ್ಸಸ್. ರೈಟ್? ಅವೆಲ್ಲ ಸೇಫ್ಟಿ, ಅವು ಸೇಫ್ ಮೆಜರ್ಸ್. ಈಗ ಡೂ ಅಂಡ್ ಡೋಂಟ್ಸು ಅಂತ, ಡೂಸ್ ಅಂಡ್ ಡೋಂಟ್ಸ್, ಏನೇನು ಮಾಡ್ಬೋದು ಏನೇನು ಮಾಡಬಾರ್ದು ಆ ಟೈಮಲ್ಲಿ, ಅದನ್ನ ನೆಕ್ಸ್ಟ್ ಕ್ಲಾಸಾಗಿ ಹೇಳ್ತಾನೆ. ಡೂಸ್ ಅಂಡ್ ಡೋಂಟ್ಸ್ ಡೂಯಿಂಗ್ ದಿ ಲೈಟ್ನಿಂಗ್ ಟೈಮ್ ಇನ್ ಪಾರ್ಟ್ 4.
ಥ್ಯಾಂಕ್ ಯು.